ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜ್ಞಾನದೀವಿಗೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಈಗ ತಾನೇ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದೆ. ಇಂದಿನ ಈ ವಿಡಿಯೋದಲ್ಲಿ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ, ಅದರ ವಿನ್ಯಾಸ ಯಾವ ರೀತಿ ಇದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಬಗ್ಗೆ ನಾವಿಂದು ಚರ್ಚೆ ಮಾಡೋಣ. ಇದೇ ಪ್ರಥಮ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವಂತಹ ವಿಡಿಯೋಗಳ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ ಅಂತ ಹೇಳ್ತಾ ಬನ್ನಿ ಇಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬಿಡುಗಡೆಗೊಳಿಸಿರುವಂತಹ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ನಾವು ಚರ್ಚೆ ಮಾಡೋಣ. ಬನ್ನಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬಿಡುಗಡೆಗೊಳಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನ ಚರ್ಚೆ ಮಾಡೋಣ. ಮೊದಲಿಗೆ ವಿದ್ಯುತ್ 41ನೇ ಪ್ರಶ್ನೆ, ಅಂದರೆ 40 ಪ್ರಶ್ನೆವರೆಗೂ ಗಣಿತ ಇರುತ್ತೆ, 41ನೇ ಪ್ರಶ್ನೆ ವಿಜ್ಞಾನ ಬರುತ್ತೆ. ಹೀಗಾಗಿ ಮೊದಲ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ. ಎ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಅಮ್ಮೀಟರ್, ರಿಯೋಸ್ಟಾಟ್, ಗ್ಯಾಲೋನೋಮೀಟರ್, ವೋಲ್ಟ್ ಮೀಟರ್. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ರಿಯೋಸ್ಟಾಟ್. ಎ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ರಿಯೋಸ್ಟಾಟ್. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 42ನೇ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಇನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ. ಕಾಂತಕ್ಷೇತ್ರದ ದಿಕ್ಕು, ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು, ವಿದ್ಯುತ್ ಪ್ರವಾಹದ ದಿಕ್ಕು, ವಾಹಕದ ಚಲನೆಯ ದಿಕ್ಕು. ಇನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ಡ್ ಇನ್ ಕಂಡಕ್ಟರ್, ಎಲೆಕ್ಟ್ರಿಕ್ ಕರೆಂಟ್, ಮೂವ್ಮೆಂಟ್ ಆಫ್ ದ ಕಂಡಕ್ಟರ್. ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು ವಿದ್ಯುತ್ ಪ್ರವಾಹ, ವಿದ್ಯುತ್ ಪ್ರವಾಹದ ದಿಕ್ಕು. ಇನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 43ನೇ ಪ್ರಶ್ನೆ, ಒಬ್ಬ ವೈದ್ಯರು -0.5 ಡಿ ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರ ಮತ್ತು ವಿಧ. ಎ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಎ ಕರೆಕ್ಟಿವ್ ಲೆನ್ಸ್ ಆಫ್ ಪವರ್ -0.5 ಡಿ ಟು ಎ ಪರ್ಸನ್. ದ ಫೋಕಲ್ ಲೆಂತ್ ಆಫ್ ಲೆನ್ಸ್ ದ ಟೈಪ್ ಈಸ್. ಇದಕ್ಕೆ ಉತ್ತರವನ್ನು ನೋಡೋದಾದರೆ -2 ಮೀಟರ್ ಮತ್ತು ನಿಮ್ನ ಮಸೂರ, -2 ಮೀಟರ್ ಮತ್ತು ನಿಮ್ನ ಮಸೂರ. ಎ ಆಪ್ಷನ್ ಸರಿಯಾದ ಉತ್ತರ. -2m ಆ್ಯಂಡ್ ಕಾನ್ಕೇವ್ ಲೆನ್ಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, 43 ಕ್ವಶನ್. ಈಗ 44ನೇ ಪ್ರಶ್ನೆಗೆ ಹೋಗೋಣ. ವಸ್ತುವನ್ನು ಪಿನ ಮಸೂರದ ಪ್ರಧಾನ ಸಂಗಮ F1 ಮತ್ತು ದೃಕ್ ಕೇಂದ್ರ ಓಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ. ದ ನೇಚರ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್ ಫೌಂಡ್ ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಫೋಕಸ್ F1 ಆ್ಯಂಡ್ ಆಪ್ಟಿಕಲ್ ಸೆಂಟರ್ O ಆಫ್ ಎ ಕಾನ್ಕೇವ್ ಲೆನ್ಸ್ ಈಸ್ ವರ್ಚುವಲ್, ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್ಡ್, ರಿಯಲ್, ಇನ್ವರ್ಟೆಡ್ ಆ್ಯಂಡ್ ಸ್ಮಾಲ್ ಸೈಜ್, ವರ್ಚುವಲ್, ಇನ್ವರ್ಟೆಡ್ ಆ್ಯಂಡ್ ಸ್ಮಾಲ್ ಸೈಜ್, ರಿಯಲ್, ಇನ್ವರ್ಟೆಡ್ ಆ್ಯಂಡ್ ಎನ್ಲಾರ್ಜ್ಡ್. ವಸ್ತುವನ್ನು ಪಿನ ಮಸೂರದ ಪ್ರಧಾನ ಸಂಗಮ F1 ಮತ್ತು ದೃಕ್ ಕೇಂದ್ರ ಓಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಮಿಥ್ಯ, ನೇರ ಮತ್ತು ದೊಡ್ಡದು. ಆಪ್ಷನ್ ಎ ವರ್ಚುವಲ್, ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್ಡ್. ಮಿಥ್ಯ, ನೇರ ಮತ್ತು ದೊಡ್ಡ ಪ್ರತಿಬಿಂಬ ಉಂಟಾಗುತ್ತೆ. ಈಗ 45ನೇ ಪ್ರಶ್ನೆ ನೋಡೋಣ. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು 60 ವಿ ಆದರೆ ಸದರಿ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ 15 ಓಮ್, 240 ಓಮ್, 24 ಓಮ್, 64 ಓಮ್. The potential difference between the terminals of electrical heater is 60 volt. When it draws a current of 4 ampere from the source, the resistance of electric heater coil is. ಒಂದು ವಿದ್ಯುತ್ ಹೀಟರ್ 4 ಆಂಪಿಯರ್ ವಿದ್ಯುತ್ತನ್ನು ಸೆಳೆದ್ರೆ ಅದರ ವಿಭವಾಂತರ 60 ಇದ್ದರೆ ಸುರುಳಿಯ ರೋಧ ಎಷ್ಟು ಅಂದರೆ R = V/I. ಹಾಗಾಗಿ 60ನ್ನು 4ರಿಂದ ಭಾಗಿಸಿದಾಗ ನಮಗೆ 15 60. ಹೀಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 15 ಓಮ್. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ 46ನೇ ಪ್ರಶ್ನೆಗೆ ಹೋಗೋಣ. ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸ. ದೃಕ್ ಕೇಂದ್ರ, ವಕ್ರತಾ ಕೇಂದ್ರ, ಅಪರ್ಚರ್, ಪ್ರಧಾನ ಅಕ್ಷ. ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸವನ್ನು ಏನಂತ ಕರಿತೀವಿ ಅಂತಂದರೆ, ಗೋಳೀಯ ಮಸೂರ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸವನ್ನು ಅಪರ್ಚರ್ ಅಂತ ಕರಿತೀವಿ. The diameter of the circular outline of a spherical lens is called as aperture.
ಈಗ 47ನೇ ಕ್ವಶನ್ಗೆ ಹೋಗೋಣ. ಸೌರ ಕುಕ್ಕರ್ನ ಒಳ ಮೇಲ್ಮೈಗೆ ಕಪ್ಪು ಬಣ್ಣವನ್ನು ಬೆಳೆದಿರುತ್ತಾರೆ, ಏಕೆಂದರೆ ಅದು ಬೆಳಕನ್ನು ಪ್ರತಿಫಲಿಸಲು, ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು, ತೂಕು ಹಿಡಿಯುವುದನ್ನು ತಡೆಗಟ್ಟಲು, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಲು. ದ ಇನ್ನರ್ ವಾಲ್ ಆಫ್ ದ ಸೋಲಾರ್ ಕುಕ್ಕರ್ ಈಸ್ painted black because this reflects light, absorbs more heat, prevents from rusting, converges solar radiation. ಸೌರ ಕುಕ್ಕರ್ನ ಒಳ ಮೇಲ್ಮೈಗೆ ಕಪ್ಪು ಬಣ್ಣವನ್ನು ಬೆಳೆಯಲು ಕಾರಣ ಏನಪ್ಪ ಅಂದರೆ ಅದು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು. ಆಪ್ಷನ್ ಬಿ ಸರಿಯಾದ ಉತ್ತರ. ದ ಇನ್ನರ್ ವಾಲ್ ಆಫ್ ದ ಸೋಲಾರ್ ಕುಕ್ಕರ್ ಈಸ್ painted black because this absorbs more heat. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 48ನೇ ಕ್ವಶನ್ ನೋಡೋಣ. ವಿದ್ಯುತ್ ಜನಕದ ಕಾರ್ಯ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ, ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುತ್ತದೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ದ ಫಂಕ್ಷನ್ ಆಫ್ ಎಲೆಕ್ಟ್ರಿಕ್ ಜನರೇಟರ್ ಈಸ್ ಇಟ್ ರಿವರ್ಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್, ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ, ಡಿಟೆಕ್ಟ್ಸ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಸರ್ಕ್ಯೂಟ್, ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ವಿದ್ಯುತ್ ಜನಕದ ಕಾರ್ಯ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಡಿ ಆಪ್ಷನ್ ಸರಿಯಾದ ಉತ್ತರ. ದ ಫಂಕ್ಷನ್ ಆಫ್ ಎಲೆಕ್ಟ್ರಿಕಲ್ ಜನರೇಟರ್ ಈಸ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. 49ನೇ ಕ್ವಶನ್ಗೆ ಹೋಗೋಣ. ವಿದ್ಯುತ್ ವಾಹಕದ ರೋಧವು ಅವಲಂಬಿಸದೆ ಇರುವುದು. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ಕಾಂತೀಯ ಗುಣ, ವಸ್ತುವಿನ ಪ್ರಾಕೃತಿಕ ಗುಣ. ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಸ್ ನಾಟ್ ಡಿಪೆಂಡ್ ಆನ್ ಲೆಂತ್ ಆಫ್ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್, ಮ್ಯಾಗ್ನೆಟಿಕ್ ನೇಚರ್ ಆಫ್ ದ ಮೆಟೀರಿಯಲ್. ವಿದ್ಯುತ್ ವಾಹಕದ ರೋಧವು ಅವಲಂಬಿಸದೆ ಇರುವುದು ಕಾಂತೀಯ ಗುಣ. ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಸ್ ನಾಟ್ ಡಿಪೆಂಡ್ ಆನ್ ಮ್ಯಾಗ್ನೆಟಿಕ್ ನೇಚರ್. ಆಪ್ಷನ್ ಸಿ ಮ್ಯಾಗ್ನೆಟಿಕ್ ನೇಚರ್, ಕಾಂತೀಯ ಗುಣ ಸರಿಯಾದ ಉತ್ತರ. 50ನೇ ಪ್ರಶ್ನೆ. ಡಿಸಿ ವಿದ್ಯುತ್ ಜನಕವು ಕಾರ್ಯನಿರ್ವಹಿಸುವಂತಹ ತತ್ವ. ವಿದ್ಯುತ್ ಕಾಂತೀಯ ಪ್ರೇರಣೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ. ಡಿಸಿ ಜನರೇಟರ್ ವರ್ಕ್ಸ್ ಆನ್ ಅ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಡಿಸಿ ವಿದ್ಯುತ್ ಜನಕವು ಕಾರ್ಯನಿರ್ವಹಿಸುವಂತಹ ತತ್ವ ವಿದ್ಯುತ್ ಕಾಂತೀಯ ಪ್ರೇರಣೆ. ಡಿಸಿ ಜನರೇಟರ್ ವರ್ಕ್ಸ್ ಆನ್ ಅ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎ ಆಪ್ಷನ್ ಸರಿಯಾದ ಉತ್ತರ. ಈಗ 51ನೇ ಪ್ರಶ್ನೆಗೆ ಹೋಗೋಣ. ವ್ಯಾಟ್ ಎಂಬುದು ಇದರ SI ಏಕಮಾನವಾಗಿದೆ. ವಿದ್ಯುತ್ ಪ್ರವಾಹ, ವಿದ್ಯುತ್ ಆವೇಶ, ವಿದ್ಯುತ್ ವಿಭವಾಂತರ, ವಿದ್ಯುತ್ ಸಾಮರ್ಥ್ಯ. ವ್ಯಾಟ್ ಈಸ್ ಎನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್, ಎಲೆಕ್ಟ್ರಿಕ್ ಪವರ್. ಸೊ ವ್ಯಾಟ್ ಎಂಬುದು ವಿದ್ಯುತ್ ಸಾಮರ್ಥ್ಯದ ಏಕಮಾನ. ವ್ಯಾಟ್ ಈಸ್ ಎನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. ಆಪ್ಷನ್ ಡಿ ವಿದ್ಯುತ್ ಸಾಮರ್ಥ್ಯ ಎಲೆಕ್ಟ್ರಿಕ್ ಪವರ್ ಇಸ್ ದ ರೈಟ್ ಆನ್ಸರ್. 52ನೇ ಪ್ರಶ್ನೆ. ಕೊಟ್ಟಿರುವ ಕೋಷ್ಟಕವನ್ನು ಗಮನಿಸಿ. ವಸ್ತು KLMN ರೋಧಶೀಲತೆ ಕೊಟ್ಟಿದ್ದಾರೆ 6.84 × 10⁻8, 1.62 × 10⁻8, 5.20 × 10⁻8, 2.63 × 10⁻8. ಇವುಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ ವಸ್ತು ಯಾವುದು ಅಂತೇಳಿ. ಇದರಲ್ಲಿ ಯಾವುದರ ರೋಧಶೀಲತೆ ಕಡಿಮೆ ಇದೆಯೋ ಅದು ಉತ್ತಮ ವಿದ್ಯುತ್ ವಾಹಕ ವಸ್ತು. ಹಾಗಾಗಿ ಎಲ್ಲ ರೋಧಶೀಲತೆ ಕೇವಲ 1.62 × 10⁻8 ಇರೋದ್ರಿಂದ ಎಲ್ ಸರಿಯಾದ ಉತ್ತರ. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಮಾಂಗ್ ದೀಸ್ ಮೆಟೀರಿಯಲ್ ಈಸ್ which is having low value of resistivity, that is the good conductor of it, so that L it is having only 1.62 × 10⁻8 ohm meter, so L is the good conductor of electricity. L is the right answer. 53ನೇ ಪ್ರಶ್ನೆಗೆ ಹೋಗೋಣ. ಜೈವಿಕ ಅನಿಲದ ಒಂದು ಗುಣ, ಇದರ ಶಾಖ ದಕ್ಷತೆ ಹೆಚ್ಚು, ಉರಿಸಿದಾಗ ಬೂದಿಯನ್ನು ಉಳಿಸುತ್ತದೆ, ಇದು ಹೊಗೆ ಸಹಿತ ಉರಿಯುತ್ತದೆ, ಇದರ ಶಾಖ ದಕ್ಷತೆ ಕಡಿಮೆ. ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಬಯೋಗ್ಯಾಸ್, its heating capacity is high, leaves residue like ash, it burns with smoke, its heating capacity is low. ಜೈವಿಕ ಅನಿಲದ ಒಂದು ಗುಣ, ಇದರ ಶಾಖ ದಕ್ಷತೆ ಹೆಚ್ಚು. ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಬಯೋಗ್ಯಾಸ್ ಈಸ್ ಇಟ್ಸ್ ಹೀಟಿಂಗ್ ಕೆಪಾಸಿಟಿ ಈಸ್ ಹೈ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ -60 ಸೆಂಟಿಮೀಟರ್ ಮತ್ತು -20 ಸೆಂಟಿಮೀಟರ್ ಆದರೆ ಮಸೂರದ ವರ್ಧನೆ. Object distance and image distance of a lens are -60 cm and -20 cm respectively, then the magnification of lens will be. ಮಸೂರದ ವರ್ಧನೆ ಈಕ್ವಲ್ಸ್ ವಸ್ತುವಿನ ದೂರ ಬೈ ಪ್ರತಿಬಿಂಬದ ದೂರ. ಹಾಗಾಗಿ -60 ಸೆಂಟಿಮೀಟರ್ ಡಿವೈಡೆಡ್ ಬೈ -20 ಸೆಂಟಿಮೀಟರ್. 20ನ 60 ಡಿವೈಡ್ ಮಾಡಿದರೆ ಮೈನಸ್ಸಿಗೂ ಮೈನಸ್ಗೂ ಹೋಗುತ್ತೆ, +3 ಉಳಿಯುತ್ತೆ. ಹಾಗಾಗಿ ಆಪ್ಷನ್ ಬಿ +3.0 ಈಸ್ ದ ರೈಟ್ ಆನ್ಸರ್. 55ನೇ ಪ್ರಶ್ನೆ. ಲೋಹದ ಕಾರ್ಬೊನೇಟ್ ಅದುರುಗಳನ್ನು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ.
ಉರಿಯುವಿಕೆ, ಅಪಕರ್ಷಣೆ, ವಿದ್ಯುತ್ ವಿಭಜನೆ, ಕಾಸುವಿಕೆ. ದ ಪ್ರೋಸೆಸ್ ಯೂಸ್ ಟು ಕನ್ವರ್ಟ್ ಮೆಟಲ್ ಕಾರ್ಬೊನೇಟ್ ಓರ್ಸ್ ಇಂಟು ದೇರ್ ಆಕ್ಸೈಡ್ಸ್. ರೋಸ್ಟಿಂಗ್, ರಿಡಕ್ಷನ್, ಎಲೆಕ್ಟ್ರಾಲಿಸಿಸ್, ಕ್ಯಾಲ್ಸಿನೇಷನ್. ಲೋಹದ ಕಾರ್ಬೊನೇಟ್ ಅದಿರುಗಳನ್ನು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವಂತಹ ಕ್ರಿಯೆಯನ್ನು ನಾವು ಕಾಸುವಿಕೆ ಅಂತ ಕರಿತೀವಿ. ದ ಪ್ರೋಸೆಸ್ ಯೂಸ್ ಟು ಕನ್ವರ್ಟ್ ಮೆಟಲ್ ಕಾರ್ಬೊನೇಟ್ ಓರ್ಸ್ ಇಂಟು ದೇರ್ ಆಕ್ಸೈಡ್ಸ್ ಈಸ್ ಕ್ಯಾಲ್ಸಿನೇಷನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 56ನೇ ಪ್ರಶ್ನೆ, ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ನ ಸರಿಯಾದ ಗುಂಪು CH4, CTH4, C3H4, C2S6, C3H8, C4S10, C2S2, C2S6, CH4, C2S2, C3S6, C4S6. ಇಫ್ ಯು ಅಪ್ಲೈ ದ ಸಾಮಾನ್ಯ ಸೂತ್ರವನ್ನು ಅಳವಡಿಸಿದ್ರೆ ನಮಗೆ ಗೊತ್ತಾಗುತ್ತೆ CnH2n+2 ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದರೆ ಆಲ್ಕೇನ ಅಣುಸೂತ್ರ. ಹೀಗಾಗಿ ಆಪ್ಷನ್ ಬಿ C2S6, C3H8, C4S10. ಈಥೇನ್, ಪ್ರೋಫೇನ್, ಬ್ಯೂಟೇನ್. The incorrect group of saturated hydrocarbon is C2S6, C3H8, C4S10. Option B is the right answer. 57ನೇ ಪ್ರಶ್ನೆ, X ಧಾತುವಿನ ಪರಮಾಣು ಸಂಖ್ಯೆ 11 ಮತ್ತು Y ಧಾತುವಿನ ಪರಮಾಣು ಸಂಖ್ಯೆ 17 ಆಗಿದೆ. ಹಾಗಾದರೆ ಈ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ: ಹೈಡ್ರೋಜನ್ ಬಂಧ, ಕೋವಲೆಂಟ್ ಬಂಧ, ಅಯಾನಿಕ್ ಬಂಧ, ಲೋಹೀಯ ಬಂಧ. The atomic number of an element X is 11 and the atomic number of Y is 17. Then the type of bond formed between these two elements: hydrogen bond, covalent bond, ionic bond, metallic bond. ಪರಮಾಣು ಸಂಖ್ಯೆ 11 ಇರುವಂತಹ ಧಾತು ಸೋಡಿಯಂ, 17 ಕ್ಲೋರಿನ್. ಹೀಗಾಗಿ ಸೋಡಿಯಂ ಮತ್ತು ಕ್ಲೋರಿನ್ ನಡುವೆ ಉಂಟಾಗುವಂಥ ಬಂಧ ಅಯಾನಿಕ್ ಬಂಧ. ಹೀಗಾಗಿ ಸರಿಯಾದ ಉತ್ತರ ಯಾವುದಪ್ಪ? ಅಯಾನಿಕ್ ಬಾಂಡ್. ಆಪ್ಷನ್ ಸಿ ಸರಿಯಾದ ಉತ್ತರ. ಒಂದು ದ್ರಾವಣದ pH ಮೌಲ್ಯ ಕಡಿಮೆಯಾದಂತೆ OH ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತೆ, H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತೆ, H+ ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತೆ, OH ಮತ್ತು H+ ಅಯಾನುಗಳ ಸಂಖ್ಯೆ ಸಮನಾಗಿರುತ್ತದೆ. ಆಸ್ ಅ pH ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಡಿಕ್ರೀಸಸ್, ನಂಬರ್ ಆಫ್ OH ಅಯಾನ್ಸ್ ಇನ್ಕ್ರೀಸಸ್, ನಂಬರ್ ಆಫ್ H+ ಅಯಾನ್ಸ್ ಇನ್ಕ್ರೀಸಸ್, ನಂಬರ್ ಆಫ್ H+ ಅಯಾನ್ಸ್ ಡಿಕ್ರೀಸಸ್, ಈಕ್ವಲ್ ನಂಬರ್ ಆಫ್ OH- ಆ್ಯಂಡ್ H+ ಅಯಾನ್ಸ್. ಒಂದು ದ್ರಾವಣದ pH ಮೌಲ್ಯ ಕಡಿಮೆ ಆದಂತೆ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆಸ್ ಅ pH ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಡಿಕ್ರೀಸಸ್, ನಂಬರ್ ಆಫ್ ಹೈಡ್ರೋಜನ್ ಅಯಾನ್ಸ್ ಇನ್ಕ್ರೀಸಸ್. ಆಪ್ಷನ್ ಬಿ ಸರಿಯಾದ ಉತ್ತರ. 59ನೇ ಪ್ರಶ್ನೆ ನೋಡೋಣ. ಈ ಕಾರ್ಬನ್ ಸಂಯುಕ್ತದಲ್ಲಿರುವಂತಹ ಕ್ರಿಯಾ ಗುಂಪು COOH ಇದೆ: ಆಲ್ಡಿಹೈಡ್, ಆಲ್ಕೋಹಾಲ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಮ್ಲ. ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಕಾರ್ಬನ್ ಕಾಂಪೌಂಡ್: ಆಲ್ಡಿಹೈಡ್, ಆಲ್ಕೋಹಾಲ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್. COOH ಇರೋದ್ರಿಂದ ಸರಿಯಾದ ಉತ್ತರ ಯಾವುದಪ್ಪ? ಆಪ್ಷನ್ ಡಿ ಕಾರ್ಬಾಕ್ಸಿಲಿಕ್ ಆಮ್ಲ. COOH is a functional group of carboxylic acid. 60ನೇ ಪ್ರಶ್ನೆ, ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆದರೆ ಆವರ್ತಕ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಸಂಖ್ಯೆ 4, 8, 2, 3. The atomic number of an element is 20. In the bottom period table, this element belongs to the period 4, 8, 2, 3. Atomic number of 20 is calcium: 1s2, 2s2, 2p6, 3s2, 3p6, 4s2. The number 4 is the period. So last number when we write electronic configuration 1s2, 2s2, 2p6, 3s2, 3p6, 4s2. Therefore 4 value it indicates the element belong to which period. Therefore here 4 is there, therefore calcium belongs to the period 4. ಅಂದರೆ ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಕೊನೆಯ ಸಂಖ್ಯೆ ಯಾವುದನ್ನು ತೋರಿಸುತ್ತಪ್ಪ? ಆವರ್ತವನ್ನು ತೋರಿಸುತ್ತೆ. ಹೀಗಾಗಿ ಕ್ಯಾಲ್ಸಿಯಂ ಅಂದರೆ 20 ಅಂದರೆ ಕ್ಯಾಲ್ಸಿಯಂ. ಇದರ ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ 1s2, 2s2, 2p6, 3s2, 3p6, 4s2. ಹೀಗಾಗಿ 4 ಲಾಸ್ಟ್ ನಂಬರ್ ಬಂದಿದೆ. ಹೀಗಾಗಿ ಇದು 4ನೇ ಆವರ್ತಕ್ಕೆ ಸೇರುತ್ತೆ ಅಂತೇಳಿ. ಹೀಗಾಗಿ ಆಪ್ಷನ್ ಎ 4 ಸರಿಯಾದ ಉತ್ತರ. ಸೈಕ್ಲೋಹೆಕ್ಸೇನ್ ಅಣುರಚನೆಯಲ್ಲಿರುವಂತಹ ಏಕಬಂಧಗಳ ಸಂಖ್ಯೆ. ಸೈಕ್ಲೋಹೆಕ್ಸೇನ್ ಅಂದರೆ C6H12. ಹೀಗಾಗಿ ಇದರಲ್ಲಿರುವಂತಹ ಬಂಧಗಳ ಸಂಖ್ಯೆ ಸಿಗಳ ಮಧ್ಯೆ 6 ಮತ್ತು Hಗಳ ಮಧ್ಯೆ ಪ್ರತಿ Hಗೆ 2 ಆಗುತ್ತೆ. ಹಾಗಾಗಿ 2 12, 12 + 6 18. ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ರಕ್ಚರ್ ಆಫ್ ಎ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ಈಸ್ 18. 18 ಸರಿಯಾದ ಉತ್ತರ. 62ನೇ ಪ್ರಶ್ನೆ, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರವು ಕಡಿಮೆಯಾಗುತ್ತೆ, ಬದಲಾಗಲ್ಲ, ಹೆಚ್ಚಾಗುತ್ತೆ, ಮೊದಲು ಹೆಚ್ಚಾಗಿ ನಂತರ ಕಡಿಮೆಯಾಗುತ್ತದೆ. ಇಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರ ಹೆಚ್ಚಾಗುತ್ತೆ, ಯಾಕೆಂದರೆ ಕವಚಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ. ಇನ್ ಮಾಡರ್ನ್ ಪೀರಿಯಡ್ ಟೇಬಲ್ ಆಸ್ ವಿ ಮೂವ್ ಡೌನ್ ಎ ಗ್ರೂಪ್
ದ ಅಟಾಮಿಕ್ ಸೈಜ್ ಆಫ್ ದ ಎಲಿಮೆಂಟ್ಸ್ ಇನ್ಕ್ರೀಸಸ್, ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ. 63ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಯನ್ನು ಗಮನಿಸಿ. Fe+CuSO4, FeSO4+Cu, Zn+FeSO4 or ZnSO4+Fe. ಈ ಮೇಲಿನ ಕ್ರಿಯೆಗಳಲ್ಲಿರುವಂತಹ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆಯ ಕ್ರಮ. ಇದರಲ್ಲಿ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಇನ್ ದ ಅಬೌವ್ ರಿಯಾಕ್ಷನ್ಸ್ ಈಸ್ ಆಪ್ಷನ್ ಎ ZnFeCu. ZnFeCu. 64ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ 64ನೇ ಪ್ರಶ್ನೆ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವು ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್. ದ ಗ್ಯಾಸ್ ಲಿಬರೇಟೆಡ್ when dilute sulfuric acid reacts with zinc granules. Zn+H2SO4 or marked ZnSO4+H2. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್. ಸರಿಯಾದ ಉತ್ತರ. ದ ಗ್ಯಾಸ್ ಲಿಬರೇಟೆಡ್ when dilute sulfuric acid reacts with zinc granules is ಹೈಡ್ರೋಜನ್. 65ನೇ ಪ್ರಶ್ನೆ. NaOH+HCl or marked NaCl+H2O. ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಬಿಡುಗಡೆಯಾಗುತ್ತೆ. ಈ ರಾಸಾಯನಿಕ ಕ್ರಿಯೆ ಇದರ ಉದಾಹರಣೆಯಾಗಿದೆ. ತಟಸ್ಥೀಕರಣ ಕ್ರಿಯೆ, ಆದೇಶನ ಕ್ರಿಯೆ, ಸಂಕಲನ ಕ್ರಿಯೆ, ದಹನ ಕ್ರಿಯೆ. This reaction is an example of neutralization reaction, substitution reaction, addition reaction, combustion reaction. ಈ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಆಮ್ಲ ಇದೆ, ಇನ್ನೊಂದು ಪ್ರತ್ಯಾಮ್ಲ ಇದೆ. ಹೀಗಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸುವಂಥ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ದ ರಿಯಾಕ್ಷನ್ ಬಿಟ್ವೀನ್ ಆನ್ ಆಸಿಡ್ ಅಂಡ್ ಎ ಬೇಸ್ ಈಸ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ತಟಸ್ಥೀಕರಣ ಕ್ರಿಯೆ ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ಇನ್ನು 66ನೇ ಪ್ರಶ್ನೆಗೆ ಹೋಗೋಣ. ಬೆಂಜಿನ್ನ ಅಣುಸೂತ್ರ. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆಂಜಿನ್ ಈಸ್ C5H12, C6H12, C6H6, C6H10. C6H6 ಇದು ಬೆಂಜಿನ್ನ ಅಣುಸೂತ್ರ. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆಂಜಿನ್ ಈಸ್ C6H6. ಈಗ 67ನೇ ಪ್ರಶ್ನೆಗೆ ಹೋಗೋಣ. ಸಸ್ಯಗಳಲ್ಲಿ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಇರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡುವಂಥ ಪ್ರಕ್ರಿಯೆ. ಉಸಿರಾಟ, ಬಾಷ್ಪ ವಿಸರ್ಜನೆ, ದ್ಯುತಿ ಸಂಶ್ಲೇಷಣೆ, ವಸ್ತು ಸ್ಥಾನಾಂತರಣ. ದ ಪ್ರೋಸೆಸ್ ದಟ್ helps in the absorption of upward movement of water and minerals dissolved in heat from roots to the leaves in plants is respiration, transpiration, photosynthesis, translocation. ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡುವಂತಹ ಕ್ರಿಯೆ ಯಾವುದಪ್ಪ ಅಂದರೆ ಬಾಷ್ಪ ವಿಸರ್ಜನಾ ಕ್ರಿಯೆ ಅಂದರೆ ಟ್ರಾನ್ಸ್ಪಿರೇಷನ್. The process that helps in absorption of upward movement of water and minerals dissolved in it from roots to the leaves in plants is transpiration. 68ನೇ ಪ್ರಶ್ನೆಗೆ ಹೋಗೋಣ. ಮಾನವನ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತವು ಶ್ವಾಸಕೋಶಗಳಿಂದ ಹೃದಯಕ್ಕೆ ಬರುವ ಸರಿಯಾದ ಮಾರ್ಗ. ಪುಪ್ಪುಸಕ ಅಪಧಮನಿಗಳು ಬಲಹೃತ್ಕುಕ್ಷಿ ಬಲಹೃತ್ಕರ್ಣ, ಪುಪ್ಪುಸಕ ಅಪಧಮನಿಗಳು ಬಲಹೃತ್ಕರ್ಣ ಬಲಹೃತ್ಕುಕ್ಷಿ, ಪುಪ್ಪುಸಕ ಅಭಿಧಮನಿಗಳು ಎಡಹೃತ್ಕುಕ್ಷಿ ಎಡಹೃತ್ಕರ್ಣ, ಪುಪ್ಪುಸಕ ಅಭಿಧಮನಿಗಳು ಎಡಹೃತ್ಕರ್ಣ ಎಡಹೃತ್ಕುಕ್ಷಿ. ಪುಪ್ಪುಸಕ ಮಾನವನ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತವು ಶ್ವಾಸಕೋಶಗಳಿಂದ ಹೃದಯಕ್ಕೆ ಬರುವಂತಹ ಸರಿಯಾದ ಮಾರ್ಗ ಯಾವುದಪ್ಪ ಅಂದರೆ ಪುಪ್ಪುಸಕ ಅಭಿಧಮನಿಗಳು ಎಡಹೃತ್ಕರ್ಣ ಎಡಹೃತ್ಕುಕ್ಷಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ದ ಕರೆಕ್ಟ್ ಪಾತ್ವೇ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಕಮಿಂಗ್ ಫ್ರಮ್ ದ ಲಂಗ್ಸ್ ಟು ದ ಹಾರ್ಟ್ ಇನ್ ದ ಹ್ಯೂಮನ್ ಬಾಡಿ ಈಸ್ ಪಲ್ಮನರಿ ವೇನ್ಸ್, ಲೆಫ್ಟ್ ಆರ್ಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್. 69ನೇ ಪ್ರಶ್ನೆ. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಟೆಸ್ಟೋಸ್ಟಿರಾನ್, ಅಡ್ರಿನಾಲಿನ್, ಥೈರಾಕ್ಸಿನ್, ಇನ್ಸುಲಿನ್. ದ ಹಾರ್ಮೋನ್ ದಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಮೆಟಬಾಲಿಸಮ್ ಇನ್ ದ ಹ್ಯೂಮನ್ ಬಾಡಿ ಈಸ್ ಥೈರಾಕ್ಸಿನ್. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆ ನಿಯಂತ್ರಿಸುವಂಥ ಹಾರ್ಮೋನ್ ಥೈರಾಕ್ಸಿನ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 70ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಹೊಂದಿಕೆಯಾಗದ ಜೋಡಿ ಅಡ್ರಿನಾಲಿನ್ ಪಿಟ್ಯೂಟರಿ, ಟೆಸ್ಟೋಸ್ಟಿರಾನ್ ವೃಷಣ, ಇನ್ಸುಲಿನ್ ಮೇದೋಜೀರಕ ಗ್ರಂಥಿ, ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ. ದ ಮಿಸ್ ಮ್ಯಾಚ್ಡ್ ಪೇರ್ ಅಮಂಗ್ ದ ಫಾಲೋಯಿಂಗ್ ಈಸ್ ಅಡ್ರಿನಾಲಿನ್ ಪಿಟ್ಯೂಟರಿ ಗ್ಲ್ಯಾಂಡ್, ಟೆಸ್ಟೋಸ್ಟಿರಾನ್ ಟೆಸ್ಟಿಸ್, ಇನ್ಸುಲಿನ್ ಪ್ಯಾಂಕ್ರಿಯಾಸ್, ಥೈರಾಕ್ಸಿನ್ ಥೈರಾಯ್ಡ್ ಗ್ಲ್ಯಾಂಡ್. ಇದರಲ್ಲಿ ಹೊಂದಿಕೆಯಾಗಿರೋ ಜೋಡಿ ಯಾವುದಪ್ಪ ಅಂದರೆ ಆಪ್ಷನ್ ಎ ಅಡ್ರಿನಾಲಿನ್ ಪಿಟ್ಯೂಟರಿ ಗ್ರಂಥಿ.
The mismatched pair among the following is option A adrenaline pituitary gland. 71ನೇ ಪ್ರಶ್ನೆ, ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡಲು ಕಾರಣವಾದಂತಹ ಮಾನವನ ಮಿದುಳಿನ ಭಾಗ. ಪಾನ್ಸ್, ಮಹಾಮಸ್ತಿಷ್ಕ, ಹೈಪೋಥಾಲಮಸ್, ಅನುಮಸ್ತಿಷ್ಕ. The part of human brain responsible for precision of voluntary actions and maintaining the posture and balance of the body is pons, cerebrum, hypothalamus, cerebellum. ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಸಮತೋಲನವನ್ನು ಕಾಪಾಡುವಂತಹ ಮೆದುಳಿನ ಭಾಗ ಅನುಮಸ್ತಿಷ್ಕ. The part of the human body responsible for balance of the body is cerebellum. ಆಪ್ಷನ್ ಡಿ ಅನುಮಸ್ತಿಷ್ಕ ಸರಿಯಾದಂತಹ ಉತ್ತರ. 72ನೇ ಪ್ರಶ್ನೆ, ಲೈಂಗಿಕ ಸಂಪರ್ಕದ ಮೂಲಕ ಹರಡುವಂತಹ ಗೊನೋರಿಯಾ ಮತ್ತು ಸಿಫಿಲಿಸ್ಗೆ ಕಾರಣವಾದ ರೋಗಕಾರಕ ಪ್ರೋಟೋಜೋವಾ, ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ. A pathogen that causes gonorrhea and syphilis transmitted through sexual contact is ಪ್ರೋಟೋಜೋವಾ, ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್. ಲೈಂಗಿಕ ಸಂಪರ್ಕದ ಮೂಲಕ ಹರಡುವಂತಹ ರೋಗಗಳಿಗೆ ಕಾರಣವಂತಹ ಗೊನೋರಿಯಾ ಮತ್ತು ಸಿಫಿಲಿಸ್ ರೋಗಗಳಿಗೆ ಕಾಣುವಂಥ ರೋಗಕಾರಕ ಯಾವುದಪ್ಪ ಅಂದರೆ ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾ ಇಸ್ ದ ರೈಟ್ ಆನ್ಸರ್. 73ನೇ ಪ್ರಶ್ನೆ, ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜರುಗುವಾಗ ಕಂಡುಬರುವಂಥ ಸರಿಯಾದ ಹಂತಗಳು. ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. ಬೀಜ, ಭ್ರೂಣ, ನಿಷೇಚನ, ಪರಾಗಸ್ಪರ್ಶ. ಭ್ರೂಣ, ಬೀಜ, ಪರಾಗಸ್ಪರ್ಶ, ನಿಷೇಚನ. ಪರಾಗಸ್ಪರ್ಶ, ನಿಷೇಚನ, ಬೀಜ, ಭ್ರೂಣ. The correct sequence found in the process of sexual reproduction in flower is. ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜರುಗುವಾಗ ಕಂಡುಬರುವಂಥ ಸರಿಯಾದ ಹಂತಗಳು ಪರಾಗಸ್ಪರ್ಶ, ನಿಷೇಚನ, ಬೀಜ, ಭ್ರೂಣ. ಪಾಲಿನೇಷನ್, ಫರ್ಟಿಲೈಸೇಷನ್, ಸೀಡ್, ಎಂಬ್ರಿಯೋ ಇಸ್ ದ ರೈಟ್ ಆನ್ಸರ್. ಬೀಜವು ಮೊಳಕೆಯೊಡೆಯುವಾಗ ಬೇರಾಗಿ ಬೆಳೆದು ಅಭಿವೃದ್ಧಿಯಾಗುವಂಥ ಸಸ್ಯ ಬೀಜದ ಭಾಗ. ಬೀಜದಳ, ಎಂಡೋಸ್ಪರ್ಮ್, ಪ್ರಥಮ ಮೂಲ, ಬೀಜದ ಪೊರೆ. ದ ಪಾರ್ಟ್ ಆಫ್ ದ ಪ್ಲಾಂಟ್ ಸೀಡ್ ದಟ್ ಡೆವಲಪ್ಸ್ ಇಂಟು ರೂಟ್ ಆನ್ ಜರ್ಮಿನೇಷನ್ ಈಸ್. ಬೀಜವು ಮೊಳಕೆಯೊಡೆಯುವಾಗ ಬೇರಾಗಿ ಬೆಳೆದು ಅಭಿವೃದ್ಧಿಯಾಗುವ ಸಸ್ಯ ಬೀಜದ ಭಾಗ ಯಾವುದಪ್ಪ ಅಂದರೆ ಪ್ರಥಮ ಮೂಲ. ರ್ಯಾಡಿಕಲ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 75ನೇ ಪ್ರಶ್ನೆ, ದುಂಡಾದ ಹಸಿರು ಬೀಜವನ್ನು ಹೊಂದಿರುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಹಳದಿ ಬೀಜವನ್ನು ಹೊಂದಿರುವ ಬಟಾಣಿ ಸಸ್ಯದ ಜೊತೆ ಸಂಕಲನಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉಂಟಾಗುವಂಥ ಬೀಜಗಳು ಯಾವಪ್ಪ ಅಂತಂದರೆ ದುಂಡನೆಯ ಹಳದಿ ಬೀಜಗಳು, ರೌಂಡ್ ಆ್ಯಂಡ್ ಯೆಲ್ಲೋ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 76ನೇ ಪ್ರಶ್ನೆ, ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸುವುದಿಲ್ಲ, ಏಕೆಂದರೆ ಅವುಗಳು ಅನುವಂಶೀಯ ಗುಣಗಳು, ಗಳಿಸಿದ ಗುಣಗಳು, ಪ್ರಬಲ ಗುಣಗಳು, ದುರ್ಬಲ ಗುಣಗಳು. ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸುವುದಿಲ್ಲ, ಏಕೆಂದರೆ ಅವುಗಳು ಗಳಿಸಿದ ಗುಣಗಳು. ಆಪ್ಷನ್ ಬಿ, ದ ಎಕ್ಸ್ಪೀರಿಯನ್ಸಸ್ ಆಫ್ ಎನ್ ಇಂಡಿವಿಜುವಲ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಕೆನಾಟ್ ಬಿ ಪಾಸ್ಡ್ ಆನ್ ಟು ಇಟ್ಸ್ ಪ್ರಾಜನಿ ಬಿಕಾಸ್ ದೇ ಆರ್ ಅಕ್ವೈರ್ಡ್ ಟ್ರೇಟ್ಸ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. 77ನೇ ಪ್ರಶ್ನೆ, ಕಾರ್ಯರೂಪಿ ಅಂಗಗಳು ಒಂದೇ ರೀತಿಯ ರಚನೆ ಮತ್ತು ಒಂದೇ ರೀತಿಯ ಕಾರ್ಯ ಹೊಂದಿವೆ. ಒಂದೇ ರೀತಿಯ ರಚನೆ ಮತ್ತು ವಿಭಿನ್ನ ರೀತಿಯ ಕಾರ್ಯ ಹೊಂದಿವೆ. ವಿಭಿನ್ನ ರೀತಿಯ ರಚನೆಗಳು ಮತ್ತು ಒಂದೇ ರೀತಿಯ ಕಾರ್ಯ ಹೊಂದಿವೆ. ವಿಭಿನ್ನ ರೀತಿಯ ರಚನೆ ಮತ್ತು ವಿಭಿನ್ನ ರೀತಿಯ ಕಾರ್ಯವನ್ನು ಹೊಂದಿವೆ. ಕಾರ್ಯಾನುರೂಪಿ ಅಂಗಗಳು ವಿಭಿನ್ನ ರೀತಿಯ ರಚನೆಗಳು ಮತ್ತು ಒಂದೇ ರೀತಿಯ ಕಾರ್ಯವನ್ನು ಹೊಂದಿರ್ತವೆ. ಅನಲಾಗಸ್ ಆರ್ಗನ್ಸ್ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಸೇಮ್ ಫಂಕ್ಷನ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 78ನೇ ಪ್ರಶ್ನೆ, ವಾತಾವರಣದ ಉನ್ನತ ಸ್ತರದಲ್ಲಿ ಆಮ್ಲಜನಕ ಓಝೋನ್ ಆಗಿ ರೂಪುಗೊಳ್ಳುವುದು ಇವುಗಳ ಪ್ರಭಾವದಿಂದ. ಕ್ಷಾಕಿರಣ, ನೇರಳಾತೀತ ವಿಕಿರಣ, ಅವಕೆಂಪು ವಿಕಿರಣ, ರೇಡಿಯೋ ತರಂಗ. ಓಝೋನ್ ಲೇಯರ್ ಈಸ್ ಫಾರ್ಮ್ ಫ್ರಮ್ ಆಕ್ಸಿಜನ್ ಅಟ್ ದ ಹೈಯರ್ ಲೆವೆಲ್ಸ್ ಆಫ್ ದ ಅಟ್ಮಾಸ್ಫಿಯರ್ ಬೈ ದ ಆಕ್ಷನ್ ಆಫ್ ಎಕ್ಸ್ರೇ, ಅಲ್ಟ್ರಾವೈಲೆಟ್ ರೇಡಿಯೇಷನ್, ಇನ್ಫ್ರಾರೆಡ್ ರೇಡಿಯೇಷನ್, ರೇಡಿಯೋ ವೇವ್ಸ್. ವಾತಾವರಣದ ಉನ್ನತ ಸ್ತರದಲ್ಲಿ ಆಮ್ಲಜನಕ ಓಝೋನ್ ಆಗಿ ರೂಪುಗೊಳ್ಳುವುದು ನೇರಳಾತೀತ ವಿಕಿರಣಗಳಿಂದ. ಓಝೋನ್ ಲೇಯರ್ ಈಸ್ ಫಾರ್ಮ್ ಫ್ರಮ್ ಆಕ್ಸಿಜನ್ ಅಟ್ ದ ಹೈಯರ್ ಲೆವೆಲ್ಸ್ ಆಫ್ ದ ಅಟ್ಮಾಸ್ಫಿಯರ್ ಬೈ ದ ಆಕ್ಷನ್ ಆಫ್ ಅಲ್ಟ್ರಾವೈಲೆಟ್ ರೇಡಿಯೇಷನ್. 79ನೇ ಪ್ರಶ್ನೆಗೆ ಹೋಗೋಣ. ಒಂದು ವಸ್ತುವನ್ನು ಅದರ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೇ ಇದ್ದರೆ ಅದನ್ನು ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಬಳಸುವುದು. ಮರುಚಕ್ರೀಕರಣ, ಮಿತ ಬಳಕೆ, ಮರುಬಳಕೆ, ಮರು ಉದ್ದೇಶ. ಎ ಪ್ರಾಡಕ್ಟ್ ದಟ್ ಕ್ಯಾನ್ ನೋ ಮೋರ್ ಬಿ ಯೂಸ್ಡ್ ಫಾರ್ ಅ ಒರಿಜಿನಲ್ ಪರ್ಪಸ್ ಬಟ್ ಯೂಸ್ ಇಟ್ ಫಾರ್ ಸಮ್ ಅದರ್ ಯೂಸ್ಫುಲ್ ಪರ್ಪಸ್ ಈಸ್ ರೀಸೈಕಲ್, ರೆಡ್ಯೂಸ್, ರೀಯೂಸ್, ರೀಪರ್ಪಸ್. ಒಂದು ವಸ್ತುವನ್ನು ಅದರ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದಿದ್ದರೆ ಅದನ್ನು ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಬಳಸುವುದು ಮರು ಉದ್ದೇಶ. ಆಪ್ಷನ್ ಡಿ. ಎ ಪ್ರಾಡಕ್ಟ್ ದಟ್ ಕ್ಯಾನ್ ನೋ ಮೋರ್ ಬಿ ಯೂಸ್ಡ್ ಫಾರ್ ದ ಒರಿಜಿನಲ್ ಪರ್ಪಸ್ ಬಟ್ ಯೂಸ್ ಇಟ್ ಫಾರ್ ಸಮ್ ಅದರ್ ಯೂಸ್ಫುಲ್ ಪರ್ಪಸ್ ಈಸ್ ರೀಪರ್ಪಸ್. ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, ಜಲಾನಯನ ಪ್ರದೇಶದ ನಿರ್ವಹಣೆಯು. ಜಲಾನಯನ ಪ್ರದೇಶ ಜನರ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ.
ಬರಗಾಲ ಮತ್ತು ಪ್ರವಾಹಗಳನ್ನು ಹೆಚ್ಚಿಸುತ್ತದೆ. ಜಲಾಶಯದ ಕೆಳ ಪ್ರದೇಶ ಜೀವ ವೈವಿಧ್ಯವನ್ನು ಕಡಿಮೆ ಮಾಡುತ್ತದೆ. ಅರಣ್ಯ ನಾಶವನ್ನು ಹೆಚ್ಚಿಸುತ್ತದೆ. ದ ವಾಟರ್ಶೆಡ್ ಮ್ಯಾನೇಜ್ಮೆಂಟ್ increases production and income of watershed community, increases droughts and floods, decreases biodiversity of downstream reservoirs, increases deforestation. ಜಲಾನಯನ ಪ್ರದೇಶದ ನಿರ್ವಹಣೆ ಜಲಾನಯನ ಪ್ರದೇಶದ ಜನರ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ. ದ ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಇನ್ಕ್ರೀಸಸ್ ಪ್ರೊಡಕ್ಷನ್ ಆ್ಯಂಡ್ ಇನ್ಕಮ್ ಆಫ್ ವಾಟರ್ಶೆಡ್ ಕಮ್ಯುನಿಟಿ. ಸೊ ಎಲ್ರಿಗೂ ಧನ್ಯವಾದಗಳು. ಮುಂದೆ ಬರುವಂಥ ವಾರ್ಷಿಕ ಪರೀಕ್ಷೆಗೆ ನೀವೆಲ್ಲರೂ ಅತ್ಯುತ್ತಮವಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.